ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಇದೀಗ ಬಸವರಾಜ್, ಒಂದ್ ಕಡೆನಲ್ಲಿ ಕೆಲವೊಂದಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡನ್ನ ಬಿಟ್ಟಿದ್ದಾರೆ. ಮತ್ತೊಂದು ಕಡೆನಲ್ಲಿ ಸಚಿವಾಕಾಂಕ್ಷಿಗಳು ಕೂಡ ಜಾಸ್ತಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಭಾವನಾತ್ಮಕವಾಗಿ ಅವರ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಒಂದು ಒಡನಾಟವನ್ನ, ಬಾಂಧವ್ಯವನ್ನ ಕೂಡ ಆ ಒಂದು ಪೋಸ್ಟ್ ಅಲ್ಲಿ ಹಂಚಿಕೊಂಡಿರುವಂತದ್ದು. ಏನೇನೆಲ್ಲ ಆಗ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ಒಂದು ರಾಜೀನಾಮೆ ಸಲ್ಲಿಸ್ತೇನೆ ಅನ್ನುವಂತಹ ಹೇಳಿದಂಥ ಸಂದರ್ಭದಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಒಂದು ಕಡೆ ಮೌನಕ್ಕೆ ಕೂಡ ಜಾರಿರ್ತಕ್ಕಂಥದ್ದು, ಮತ್ತು ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ಕೂಡ ಕೊಡಲಿಕ್ಕೆ ಹೋಗಲಿಲ್ಲ. ಅದಾದ ಬಳಿಕ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೀತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತೇನೆ, ಹೈಕಮಾಂಡ್ ನಾಯಕರ ನಿರ್ದೇಶನದಂತೆ ನಾನು ನಡೆದುಕೊಳ್ತೇನೆ ಅನ್ನುವಂಥ ಹೇಳಿದಂಥ ಸಂದರ್ಭದಲ್ಲಿ ಸಹಿತ ಸಿದ್ದರಾಮಯ್ಯನವರೇ ಒಂದಿಷ್ಟು ಭಾವುಕರಾದ್ರಂತೆ. ಆ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಅವರನ್ನ ತಮ್ಮ ಒಂದು ರಾಜಕೀಯ ಜೀವನದ ಒಂದಿಷ್ಟು ಎಲ್ಲವನ್ನು ಕೂಡ ನನಗೆ ಗೊತ್ತು ಸರ್, ಹಾಗಾಗಿ ನಿಜಕ್ಕೂ ಕೂಡ ಒಂದಿಷ್ಟು ತಮ್ಮ ರಾಜಕೀಯ ಜೀವನ ಎಲ್ರಿಗೂ ಕೂಡ ಪ್ರೇರಣೆ ಅನ್ನುವಂಥದ್ದನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯವ್ರನ್ನ ಅವ್ರ ಜೊತೆ ಕೂಡ ಮಾತನಾಡ್ತಾರಂತೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯವರ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ, ಕಾಲಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾರೆ. ಸೊ ಅದೆಲ್ಲವನ್ನು ಕೂಡ ನಡೆದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯವರು ಇಬ್ಬರು ಕೂಡ ಅಪ್ಪಿಕೊಳ್ತಾರೆ. ಅವೆಲ್ಲವೂ ಕೂಡ ಘಟನೆಗೆ ಕೂಡ ನಿನ್ನೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತು ದೆಹಲಿಯಲ್ಲಿ ಕೂಡ ಸಿದ್ದರಾಮಯ್ಯವರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇನ್ನೇನು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ರಾಜ್ಯದ ಉಸ್ತುವಾರಿಯನ್ನು, ರಾಜ್ಯದ ಚುಕ್ಕಾಣಿಯನ್ನು ಹಿಡಿದುಕೊಳ್ಳಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿದೆ. ಈ ಒಂದು ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು, ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಜೊತೆ ಕಳೆದಿರ್ತಕ್ಕಂಥ ಕ್ಷಣಗಳು, ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ, ಸಿದ್ದರಾಮಯ್ಯನವರು ಸಿಎಂ ಆಗಿ ಹಲವು ರೀತಿಯ ಸರ್ಕಾರದ ಕಾರ್ಯಕ್ರಮಗಳಲ್ಲಿ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಅವರ ಜೊತೆ ಕ್ಷಣವನ್ನು ಕಳೆದಿದ್ದಾರೆ, ಒಂದು ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಅವೆಲ್ಲದರ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅವುಗಳನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಮತ್ತೆ ಅವರು ಹಲವಾರು ಬಾರಿ ಹೇಳ್ತಾ ಇದ್ರು, ದೇವರು ಯಾವಾಗಲೂ ಕೂಡ ಯಾರಿಗೂ ಕೂಡ ವರಾನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ, ಆದರೆ ಅವಕಾಶವನ್ನು ಮಾತ್ರ ಕೊಡ್ತಾನೆ. ಆ ಅವಕಾಶವನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ತೇವೆ ಅದು ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಹಲವಾರು ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತಿನ ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅದನ್ನೇ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅವರು ಆ ಭಾವನಾತ್ಮಕ ಒಂದು ಸಿದ್ದರಾಮಯ್ಯವ್ರ ಜೊತೆ ಒಡನಾಟ ಕೂಡ ಅವ್ರು ಎಷ್ಟೇ ರಾಜಕೀಯವಾಗಿರ್ತಕ್ಕಂಥ ಒಂದು ವೈಮನಸ್ಸಿದ್ರೂ ಸಹಿತ ನಾವು ಆಡಳಿತ ಮಾಡುವಂಥ ನಿಟ್ಟಿನಲ್ಲಿ ಆ ರಾಜಕೀಯ, ಆ ವೈಮನಸ್ಸು ಯಾವುದೇ ರೀತಿ ಇರಲಿಲ್ಲ, ನಮ್ಮವರ ಸಂಬಂಧ ಬಹಳ ಅನನ್ಯವಾಗಿತ್ತು ಅನ್ನುವಂಥದ್ದನ್ನು ಕೂಡ ಈಗ ರಾಜ್ಯದ ಜನತೆಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಅದೇ ರೀತಿಯಾಗಿರ್ತ ನಡೆದುಕೊಂಡಿದ್ದಾರೆ. ಸಿದ್ದರಾಮಯ್ಯವರು ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಜಿದ್ದಾಜಿದ್ದಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯವ್ರಿಗೆ ಸಿಎಂ ಸ್ಥಾನಕ್ಕಾಗಿ ಬಹಳ ಪೈಪೋಟಿ ನಡೀತಾ ಇದೆ ಅನ್ನುವಂಥದ್ದು ಈ ಹಿಂದೆ ಸಾಕಷ್ಟು ನಾವು ಕೂಡ ಹೇಳಿದ್ದೇವೆ, ಜನರು ಕೂಡ ಮಾತನಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಅದೇ ರೀತಿಯಾಗಿದ್ರು. ಆದರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರಿಗೆ ಒಂದು ಹ್ಯಾಂಡ್ ಶೇಕ್ ಮಾಡ್ತಾರೆ, ಅದಾದ ಬಳಿಕ ಅವರಿಗೆ ನಮಸ್ಕಾರ ಮಾಡ್ತಾರೆ, ಭಾವನಾತ್ಮಕವಾಗಿ ಕೂಡ ಅವ್ರನ್ನ ಅಪ್ಪಿಕೊಳ್ತಾರೆ. ಹಾಗೆ ಹೋಲ್ಡ್ ಅಲ್ಲಿ ಒಂದು ಅಪ್ಡೇಟ್ ಬರ್ತಿದೆ, ನೋಡ್ಕೊಂಬರೋಣ. ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಿರ್ಗಮನ. ಸಿದ್ದರಾಮಯ್ಯ ರಾಜಕೀಯ ಜೀವನವನ್ನ ನೆನೆದಿದ್ದಾರೆ ಖರ್ಗೆ. ಇದೀಗ ಸಿದ್ದರಾಮಯ್ಯ ಪಯಣದ ಬಗ್ಗೆ ಖರ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂಥದ್ದು. ಸಾಮಾನ್ಯ ಕುಟುಂಬದಿಂದ ಬಂದು 2 ಬಾರಿ ಸಿಎಂ ಆಗಿದ್ದಾರೆ. ಅವರ ಸಾರ್ವಜನಿಕ ಜೀವನ, ಗೌರವ, ಮಾನವೀಯತೆಯ ಪ್ರತೀಕ, ಸಾಮಾಜಿಕ ನ್ಯಾಯ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಯಾವಾಗಲೂ ಕೂಡ ಬದ್ಧರಾಗಿದೆ. ಸೌಹಾರ್ದತೆ, ಜನಪರ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಸಾರ್ವಜನಿಕ ಸೇವೆ, ನಾಯಕತ್ವಕ್ಕೆ ಕಾಂಗ್ರೆಸ್ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಮೆಚ್ಚುಗೆಯ ಮಾತುಗಳನ್ನ ಆಡಿರುವಂಥದ್ದು. ಎಸ್ ಬಸವರಾಜ್, ಮಾತನಾಡ್ತಾ ಇದ್ವಿ ನಾವು ಇವಾಗ ತಾನೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ನೆಂದಿದ್ದಾರೆ, ನೆನೆನೂ ಕೂಡ ಕಣ್ಣೀರನ್ನ ಹಾಕಿದ್ರು. ಇದೀಗ ಅಲ್ಲೂ ಕೂಡ ಕಣ್ಣೀರನ್ನ ಹಾಕಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೆಲವೊಂದಷ್ಟು ಹೆಸರುಗಳು ಕೂಡ ಬಂದಿತ್ತು. ಆ ಹೆಸರುಗಳು ಸುಮ್ಮನೆ ಬಂದಿರುವಂಥದ್ದಲ್ಲ. ಅವರು ಜನಪರ ಸೇವೆಗಳನ್ನ ಮಾಡಿದ್ದಾರೆ. ಸುಮ್ಮನೆ ಯಾವುದೋ ಒಂದು ಬಿರುದನ್ನ ಯಾರೋ ಒಬ್ರು ಕೊಟ್ಟು ಬಿಡೋದಿಲ್ಲ.
ಅವರಿಗೆ ಕೊಟ್ಟಿದ್ದಾರೆ ಅಷ್ಟೊಂದು ಬಿರುದುಗಳನ್ನ ಅಂತ ಅಂದ್ರೆ ಏನೋ ಮಾಡಿದ್ದಾರೆ ಅಂತ ಅರ್ಥ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೀಗ ಅವರ ಒಂದು ಕೆಲಸಗಳನ್ನ ಅಥವಾ ಅಭಿವೃದ್ಧಿ ಕೆಲಸಗಳನ್ನ ನೆನೆದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಸುಕನ್ಯಾ, ದೆಹಲಿಯಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಎಕ್ಸ್ ಖಾತೆಯ ಮುಖಾಂತರ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತೆ ಬಹಳ ಅದ್ಭುತವಾಗಿರ್ತಕ್ಕಂತಹ ವಾಕ್ಯಗಳಲ್ಲಿ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಅನ್ನುವಂಥದ್ದು, ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸಿರ್ತಕ್ಕಂಥವ್ರು. ಹಾಗಾಗಿ ತಮ್ಮ ಒಂದು ಮುಂದಿನ ಜೀವನ ಆರೋಗ್ಯ ಎಲ್ಲರೂ ಕೂಡ ಸುಖಕರವಾಗಿರಲಿ ಅನ್ನುವಂಥದ್ದನ್ನು ಕೂಡ ಅವರಿಗೆ ಸಿದ್ದರಾಮಯ್ಯನವರಿಗೆ ಒಂದು ಶುಭ ಹಾರೈಕೆ ಅನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹಾರೈಸಿರ್ತಕ್ಕಂಥದ್ದು. ಅಂದ್ರೆ ಇಷ್ಟು ವರ್ಷಗಳ ಕಾಲ ಕೂಡ ಅವರಿಗೆ ಪಕ್ಷ ಅಧಿಕಾರವನ್ನ ಕೊಟ್ಟಿತ್ತು. ಅದೇ ರೀತಿಯಾಗಿ ಪಕ್ಷದಲ್ಲಿ ತಮ್ಮ ಏನು ಜವಾಬ್ದಾರಿ ಕೊಟ್ಟಿದ್ರು, ಏನು ಅವರಿಗೆ ಸಿಎಂ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿ ಏನು ಕೊಟ್ಟಿದ್ರು, ಅದೇ ರೀತಿಯಲ್ಲೂ ಕೂಡ ಅವರು ಆಡಳಿತವನ್ನು ಕೂಡ ಮಾಡಿದ್ದಾರೆ. ಯಾವಾಗ ಪಕ್ಷ ಅವರಿಗೆ ಇಲ್ಲ ಸಿಎಂ ಸ್ಥಾನದಿಂದ ನೀವು ಒಂದ್ ಕಡೆ ಬೇರೆದವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಥವಾ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಬಹಳಷ್ಟು ಗೌರವದಿಂದಲೇ ಅವರು ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಸ್ವಾಗತವನ್ನ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಯಾರೇ ಒಬ್ಬ ನಾಯಕ ಆಗಿರಬಹುದು, ಅವರ ಒಂದು ರಾಜಕೀಯ ಜೀವನವನ್ನು ಉಲ್ಲೇಖ ಮಾಡಿ ಮತ್ತೆ ಪಕ್ಷದ ವಲಯದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಇರುತ್ತೆ. ಅದಕ್ಕೆ ಯಾರು ಬದ್ಧರಾಗಿರ್ತಾರೋ ಅವರಿಗೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಶುಭ ಹಾರೈಕೆಗಳು ಕೂಡ ಬರ್ತವೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಬಾರಿ ಸಿದ್ದರಾಮಯ್ಯವರು ಕೂಡ ಅವರು ಕೂಡ ವಿರೋಧ ಮಾಡಬೇಕಾಗಿತ್ತು. ಪಕ್ಷದ ತೀರ್ಮಾನಕ್ಕೆ ವಿರೋಧಿಸಿದಿಲ್ಲ, ಅವರು ಪಕ್ಷದ ತೀರ್ಮಾನದಂತೆ ಕೂಡ ನಡೆದುಕೊಂಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಎಲ್ಲರೂ ಸಹಿತ ಸಿದ್ದರಾಮಯ್ಯನವರ ಆ ಒಂದು ಗೌರವ ಏನಿದೆ, ಅವರು ನಡೆದುಕೊಂಡು ಬಂದಿರತಕ್ಕಂತಹ ಹಾದಿ ಏನಿದೆ, ಅದಕ್ಕೆಲ್ಲವುದಕ್ಕೂ ಕೂಡ ಅವರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ ಈ ಹಾದಿ ಏನಿದೆ ಇದೇ ಮುಂದೆ ಬರ್ತಕ್ಕಂತಹ ನಾಯಕರಿಗೆ ಯಾರೇ ಕೂಡ ಪಕ್ಷದಲ್ಲಿ ಅಧಿಕಾರ ವಹಿಸಿಕೊಂಡಂತ ಸಂದರ್ಭದಲ್ಲಿ ಅವರು ಸಹಿತ ಇದೇ ಹಾದಿಯಲ್ಲಿ ಸಾಗಬೇಕು ಅನ್ನುವಂತ ಒಂದು ಉದಾಹರಣೆಯನ್ನು ಕೂಡ ಕೊಡುವಂತ ರೀತಿಯಲ್ಲೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗುವಂತದ್ದು. ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ. ಆ ಯೋಜನೆ ಎಲ್ಲವನ್ನು ಕೂಡ ಸ್ಮರಿಸಿಕೊಂಡು ಅವ್ರನ್ನ ಗೌರವವನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ. ಸುಕನ್ಯಾ. ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಮಾಡಿದಂತಹ ಕೆಲವೊಂದಷ್ಟು ಕೆಲಸಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾಗಿ ಅವಕಾಶ ವಂಚಿತರಿಗೆ ಅಥವಾ ಅವಕಾಶದಿಂದ ದೂರ ಉಳಿದುಕೊಂಡಿರೋರಿಗೆ ನಾನು ಯಾವಾಗಲೂ ಕೂಡ ಅವರ ಬೆಂಬಲಕ್ಕೆ ನಿಲ್ತೀನಿ ಅಂತ ಹೇಳಿದಂಥವ್ರು ಇದೀಗ ರಾಜೀನಾಮೆಯನ್ನ ಕೊಟ್ಟಿರೋ